ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಬಣ ಬಡಿದಾಟ ಬಂಡಾಯ ಮುಗಿಯುವ ಹಾಗೆ ಕಾಣ್ತಾ ಇಲ್ಲ. ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇವೆ. ಈ ನಡುವೆ ಕಾಂಗ್ರೆಸ್ಸಿನ ಪಾರಂಪರಿಕ ಮತಗಳೇ ಅಂತ ಕರೆಯಲಾಗುವ ಅಹಿಂದ ಮತಗಳು, ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಮತಗಳು, ಮತದಾರರು ಮತ್ತು ನಾಯಕರ ನಡುವಿನ ಒಂದು ಹಗ್ಗಜಗ್ಗಾಟ, ಕಿತ್ತಾಟ ಈಗ ದೊಡ್ಡ ಮಟ್ಟದಲ್ಲಿ ಶುರುವಾಗ್ಬಿಟ್ಟಿದೆ. ನನ್ನ ಪ್ರಕಾರ ಅಕ್ಷರಶಃ ಅಲ್ಪಸಂಖ್ಯಾತರನ್ನ, ಮುಸಲ್ಮಾನ್ ನಾಯಕತ್ವವನ್ನು, ಮುಸಲ್ಮಾನ್ ಮತದಾರರನ್ನು ಎರಡು ಹೋಳುಗಳಾಗಿ ಒಡೆಯಲಾಗುವ ಎಲ್ಲ ಪ್ರಯತ್ನಗಳು ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇವೆ. ಪ್ರಮುಖವಾಗಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಮತಗಳನ್ನು ಒಡೆದು ಬೇರೆ ಪಕ್ಷಕ್ಕೆ ಅನುಕೂಲ ಆಗೋ ರೀತಿ ಏನಾದರೂ ನಡೀತಾ ಇದೆಯಾ ಅನ್ನೋಂಥ ಪ್ರಶ್ನೆಗಳು ಹುಟ್ಕೊಂಡಿವೆ. ಅಷ್ಟಕ್ಕೂ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ನಾಯಕರನ್ನು, ಮತಗಳನ್ನು, ವೋಟರ್ಸ್ಗಳನ್ನು ಯಾರು ಒಡಿತಾ ಇದ್ದಾರೆ, ಯಾಕೆ ಒಡಿತಾ ಇದ್ದಾರೆ ಮತ್ತು ಏನು ಅಂತಹ ಈಗ ಬೆಳವಣಿಗೆ ನಡೆದಿರ್ತಕ್ಕಂಥದ್ದು ಅನ್ನೋದ್ರ ಕುರಿತಂತೆ ಸಾಕಷ್ಟು ಚರ್ಚೆ ಈಗ ರಾಜ್ಯಾದ್ಯಂತ ಶುರುವಾಗಿದೆ. ಈ ಕುರಿತಂತ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಪಕ್ಷ ಬಿಟ್ಟು ಹೋದ್ರು, ಯಾರು ಪಕ್ಷ ಬಿಟ್ಟು ಹೋಗಲ್ಲ. ಏನಾಯ್ತು? ಏನು ಆಗಲ್ಲ. ಕಾಂಗ್ರೆಸ್ ಪಕ್ಷ ಯಾರ ಹೊಸ ಲೀಡರ್ಶಿಪ್ ಕರ್ಕೋತದೆ. ಯಾರು ಚಾಂಪಿಯನ್ ಇಲ್ಲ ಸ್ವಾಮಿ, ಯಾರು ಚಾಂಪಿಯನ್ ಇಲ್ಲ. ಇಲ್ಲ ಅಲ್ಪ ಅಷ್ಟೇ. ರಾಜ್ಯದ ಅಲ್ಪಸಂಖ್ಯಾತರ ಮೇಲೆ ಯಾವ ರೀತಿ ದೌರ್ಜನ್ಯ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದ್ದು ಕಳೆದ 15 ದಿನಗಳಿಂದಲೂ ಕೂಡ ಚರ್ಚೆಗೆ ಬರ್ತಾ ಇದೆ. ಒಂದಿಲ್ಲೊಂದು ರೀತಿಯ ಬೆಳವಣಿಗೆಗಳು ಅಲ್ಪಸಂಖ್ಯಾತ ನಾಯಕರಲ್ಲೇ, ಮುಸ್ಲಿಂ ನಾಯಕತ್ವದಲ್ಲಿ, ಆ ನಾಯಕತ್ವದ ನಾಯಕರ ನಡುವೆನೇ ಒಳಜಗಳಗಳು, ಭಿನ್ನಮತಗಳು, ಭಿನ್ನಾಭಿಪ್ರಾಯಗಳು ನಡೀತಾ ಇರತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಸೀರ್ ಅಹಮದ್ ಅವರನ್ನು ಆ ಒಂದು ಸ್ಥಾನದಿಂದ ಕೈಬಿಡಲಾಗಿದೆ. ನಂತರ MLC ಆಗಿರುವ ಅಬ್ದುಲ್ ಜಬ್ಬಾರ್ ಅವ್ರನ್ನ ಕೂಡ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಲಾಗಿದೆ. ಈಗ ಜಮೀರ್ ಅಹಮದ್ ಅವರನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಲ್ವಾ. ಈ ಹಿನ್ನೆಲೆಯಲ್ಲಿ ಮತ್ತೆ ನಿನ್ನೆಯಷ್ಟೇ ಅಲ್ಪಸಂಖ್ಯಾತ ನಾಯಕರು, ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಲವು ಮುಸ್ಲಿಂ ಮುಖಂಡರು ಸೇರಿಕೊಂಡು ಒಂದು ಕಡೆ ಪ್ರೆಸ್ ಮೀಟನ್ನು ಮಾಡಿ ಜಮೀರ್ ಅಹಮದ್ ವಿರುದ್ಧವೇ ವಾಚಾಮ ಗೋಚರವಾಗಿ ಬೈಯೋದ್ರ ಮೂಲಕ, ಅವರ ಮೇಲೆ ವಾಗ್ದಾಳಿ ಮಾಡೋದ್ರ ಮೂಲಕ ಮತ್ತೆ ಈ ಒಂದು ಏನು ಬಂಡಾಯ ಎದ್ದಿದೆ, ಆ ಬಂಡಾಯಕ್ಕೆ ಅದು ನಿಲ್ಲೋ ಥರ ಇಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ಮತ್ತೆ ಸಾಬೀತುಗೊಳಿಸಿದ್ದಾರೆ. ಈತ ಕಡೆ ಜಮೀರ್ ವಿರುದ್ಧ ಕೆಲವು ಅಲ್ಪಸಂಖ್ಯಾತ ನಾಯಕರು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ KPCC ಉಪಾಧ್ಯಕ್ಷರುಗಳು ಪ್ರೆಸ್ ಮೀಟ್ ಮಾಡಿದರೆ, ಆತ ಕಡೆ ನಸೀರ್ ಅಹಮದ್ ಪರವಾಗಿ, ಜಮೀರ್ ಅಹಮದ್ ಪರವಾಗಿ ಕೋಲಾರ, ಮುಳಬಾಗಿಲು, ದಾವಣಗೆರೆಯಲ್ಲಿ ಪ್ರೊಟೆಸ್ಟ್ಗಳು ನಡೆದಿದೆ. ಅವರ ಮೇಲೆ ನೀವು ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು ತಪ್ಪು, ಅಬ್ದುಲ್ ಜಬ್ಬಾರ್ ಸೇರಿದಂತೆ ಅವರನ್ನು ಅಮಾನತು ಮಾಡಿರ್ತಕ್ಕಂಥದ್ದು ತಪ್ಪು. ಹೀಗೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರ ಅನ್ನುವಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇವೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಹುಟ್ಕೊಳ್ತಾ ಇರ್ತಕ್ಕಂಥದ್ದು, ಈಗಾಗಲೇ ಸುಮಾರು 88% ಅಲ್ಪಸಂಖ್ಯಾತ ಮುಸ್ಲಿಂ ಮತದಾರರು ಈ ಬಾರಿ 2023ರ ಕಾಂಗ್ರೆಸ್ ಏನು ಅಧಿಕಾರಕ್ಕೆ ಬಂತಲ್ಲ, 136 ಸೀಟುಗಳನ್ನು ಗೆದ್ದು ಆ 136 ಜನಕ್ಕೆ 88% ಮುಸಲ್ಮಾನರು ವೋಟ್ ಹಾಕಿದ್ದಾರೆ ಅನ್ನುವಂಥದ್ದು ಅಂಕಿಅಂಶಗಳ ಮೂಲಕ ಸಾಬೀತಾಗುತ್ತೆ ಅಲ್ವಾ. ಇಲ್ಲಿರ್ತಕ್ಕಂಥ 12% BJPಗಿಂತ 12% ವೋಟ್ಗಳನ್ನು ಹೆಚ್ಚು ಪಡೆದುಕೊಳ್ಳಲಾಗಿದೆ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಅದು ಹೆಚ್ಚಾಗಿರ್ತಕ್ಕಂಥ ಮತದಾರರೇ ಮುಸಲ್ಮಾನರು. ಯಾಕಂದರೆ JDSಗೆ ಹರಿದು ಹಂಚಿ ಹೋಗಿದ್ರು, ಆದರೆ JDS ಅನ್ನು ಬಿಟ್ಟು ಸಾರಾಸಗಟಾಗಿ ಕಾಂಗ್ರೆಸ್ಸಿಗೆ ವೋಟ್ ಹಾಕಿರೋದ್ರಿಂದ ಇಷ್ಟೊಂದು ಬಹುಮತ ಬರಲಿಕ್ಕೆ ಕಾರಣ ಅನ್ನೋಂಥ ಮಾತನ್ನು ರಾಜಕೀಯ ಪಂಡಿತರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡಿ ಪರಿಸ್ಥಿತಿ, ಈಗ ಮುಸಲ್ಮಾನ್ ಮತದಾರರಲ್ಲೇ ಒಂದು ರೀತಿಯ ಒಡೆದು ಆಳುವ ನೀತಿ ಅನುಸರಿಸಲಾಗ್ತಾ ಇದೆ. ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಮತದಾರರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಮತ್ತೆ ಪ್ರೂವ್ ಆಗ್ತಾ ಇದೆ. ಈಗ ಅಬ್ದುಲ್ ಜಬ್ಬಾರ್ ಅವರ ಪ್ರಕರಣದ ನಂತರ ಮತ್ತೆ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಕೂಡ ನಡೀತಾ ಇರತಕ್ಕಂಥದ್ದು. ಕಾಂಗ್ರೆಸ್ಸಿನ KPCCಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಯೀದ್ ಅಹಮದ್ ಮತ್ತು ಉಬೇದುಲ್ಲಾ ಶರೀಫ್ ಅನ್ನುವಂಥವ್ರು ಪ್ರೆಸ್ ಮೀಟ್ ಮಾಡಿ ಜಮೀರ್ ಅಹಮದ್ ವಿರುದ್ಧವೇ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರು ಹೇಳುವಂಥದ್ದು, ಜಮೀರ್ ಅಹಮದ್ ಪಕ್ಷ ಬಿಟ್ಟು ಹೋಗ್ತಾರೆ ಅಂತಂದರೆ ಹೋಗಲಿ, ಅವರು JDSಗೆ ಹೋಗಿ ಸೇರ್ಕೊಳ್ತಾರೆ ಅಂದರೆ ಸೇರ್ಕೊಳ್ಳಿ,
ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಅಲ್ಪಸಂಖ್ಯಾತರೆಲ್ಲ ಅವ್ರ ಹಿಂದೆ ಹೋಗ್ಬಿಡ್ತಾರೆ ಅನ್ನುವಂಥದ್ದೇನೂ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಇದರಿಂದ ಯಾವ ತೊಂದರೆಯೂ ಆಗಲ್ಲ, ಯಾವ ಸಮಸ್ಯೆಯೂ ಆಗಲ್ಲ. ಯಾಕೆ ಇವರು ಯಾರು ರೋಷನ್ ಬೇಗ್ ಅವರು ಪಕ್ಷ ಬಿಟ್ಟು ಹೋದ್ರಲ್ಲ, CM ಇಬ್ರಾಹಿಂ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋದ್ರಲ್ಲ, ಏನಾದರೂ ಲಾಸ್ ಆಯ್ತಾ ಅನ್ನೋಂಥ ಪ್ರಶ್ನೆಗಳನ್ನು ಕೇಳ್ತಾ ಇರೋರು ಯಾರು? ಉಪಾಧ್ಯಕ್ಷರುಗಳಿಗೂ ಅಲ್ವಾ? ರೋಷನ್ ಬೇಗ್ ಯಾವ ಕಾರಣಕ್ಕೆ ಬಿಟ್ಟು ಹೋದ್ರು, ಯಾವ ಹಂತದಲ್ಲಿ ಬಿಟ್ಟು ಹೋದ್ರು ಮತ್ತು ಯಾವ ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಳ ಒಪ್ಪಂದಕ್ಕೆ ಬಿಟ್ಟು ಹೋದ್ರು ಅನ್ನೋಂಥದ್ದು ಅವ್ರು ಹೇಳ್ತಾ ಇಲ್ಲ. CM ಇಬ್ರಾಹಿಂ ಯಾಕೆ ಬಿಟ್ಟು ಹೋದ್ರು ಅನ್ನೋಂಥದ್ದು ಹೇಳ್ತಾ ಇಲ್ಲ. ಇನ್ನು ಇದು ಹೇಳಿರ್ತಕ್ಕಂಥದ್ದು ಅಲ್ಲಿ ಉಬೇದುಲ್ಲಾ ಶರೀಫ್ ಅನ್ನುವಂಥವ್ರು. ಸಯೀದ್ ಅಹಮದ್ ಹೇಳ್ತಾರೆ, ನಾವು ಮುಸಲ್ಮಾನರಿಗೆ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಕೇಳಿದ್ದು ನಿಜ, ಆದರೆ ಅಲ್ಲಿ ಏಕಮತದಿಂದ KPCC ನಾಯಕರು, AICC ನಾಯಕರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಸೇರಿಬಿಟ್ಟು ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ಟಿದ್ದೀವಿ, ಗೊಂದಲ ಏನೂ ಇಲ್ಲ. ಅಂದರೆ ಇದರ ಅರ್ಥ ಅಬ್ದುಲ್ ಜಬ್ಬಾರ್ ಮೇಲೆ ಕ್ರಮ ಕೈಗೊಂಡಿರ್ತಕ್ಕಂಥದ್ದು ಸರಿ ಇದೆ ಅನ್ನುವಂಥ ಮಾತನ್ನ ಇದೇ ಅಲ್ಪಸಂಖ್ಯಾತ ನಾಯಕರು ಹೇಳ್ತಿದ್ದಾರೆ ಅಲ್ವಾ? ಇಲ್ಲಿ ಇತ್ತ ಕಡೆ ಇವರಿಬ್ಬರು ಕೂತ್ಕೊಂಡು ಅಲ್ಪಸಂಖ್ಯಾತ ಸಚಿವ ಮತ್ತು MLA MLCಗಳ ಮೇಲಿನ ವಾಗ್ದಾಳಿ ನಡೆಸ್ತಾ ಇದ್ರೆ, ಅತ್ತ ಕಡೆ ಕೋಲಾರದಲ್ಲಿ, ಮುಳಬಾಗಿಲಿನಲ್ಲಿ, ದಾವಣಗೆರೆಯಲ್ಲಿ ಇದೇ ಅಬ್ದುಲ್ ಜಬ್ಬಾರ್ ಮತ್ತು ಜಮೀರ್ ಅಹಮದ್ ಪರವಾಗಿ ಪ್ರೊಟೆಸ್ಟ್ಗಳು ನಡೀತಾ ಇವೆ ಅಲ್ವಾ? ಇದು ಒಂದು ರೀತಿ ಅಕ್ಷರಶಃ ಒಡೆದು ಹೋಗ್ಬಿಟ್ಟಿದೆ. ಮುಸಲ್ಮಾನ್ ಮತದಾರರನ್ನ ನಾಯಕತ್ವವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಇಬ್ಬಾಗ ಮಾಡಲಾಗಿದೆ, ಹೋಳು ಮಾಡಲಾಗಿದೆ ಅನ್ನುವಂಥದ್ದು ಈ ಮೂಲಕ ಸಾಬೀತಾಗ್ತಾ ಇದೆ. ಹಾಗಾದರೆ ಇಲ್ಲಿ ಹುಟ್ಟುವಂಥ ಕೇವಲ 2-3 ಪ್ರಶ್ನೆಗಳು ಏನು ಅಂತಂದರೆ, ಮುಸ್ಲಿಮರನ್ನು ಒಡೆಯುತ್ತಿರೋರು ಯಾರು ಮತ್ತು ಯಾವ ಅಂಶ ಹೊಡಿತಾ ಇದೆ ಅನ್ನುವಂಥದ್ದು. ನೋಡಿ, ಅಬ್ದುಲ್ ಜಬ್ಬಾರ್ ಅವರನ್ನ ನಿಷೇಧ ಮಾಡಿದಾಗ ಒಂದು ಮಾತು ಅವ್ರ ಕಡೆಯಿಂದನೂ ಬಂತು, ಏನು ಗೊತ್ತಾ? ಯಾವುದೇ ಕಾರಣಕ್ಕೆ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ, ಸರಿಯಾದ ಒಂದು ನನಗೆ ರೀಸನ್ ಕೊಡಬೇಕು ಅನ್ನುವಂಥದ್ದು. ಜೊತೆಗೆ ನನಗೇನು ಪಕ್ಷ ಅನಿವಾರ್ಯ ಅಲ್ಲ, ಮುಸಲ್ಮಾನರಿಗೆ ಯಾವತ್ತೂ ಪಕ್ಷ ಅನಿವಾರ್ಯ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದು ಆಯಿತಾ. ಅದಕ್ಕೆ ಕೌಂಟರ್ ಆಗಿ ಇವತ್ತಿನ ಈ ಉಬೇದುಲ್ಲಾ ಶರೀಫ್ ಮತ್ತು ಸಯೀದ್ ಅಹಮದ್ ಅವರು ಉತ್ತರ ಕೊಡ್ತಿದ್ದಾರಾ? ಉತ್ತರ ಕೊಡಿಸಲಾಗ್ತಾ ಇದೆಯಾ? ಯಾರು ಇವತ್ತು ಪ್ರೆಸ್ ಮೀಟ್ ಮಾಡಿ ಎಲ್ಲರನ್ನ ಬಿಟ್ಟು ಕೇವಲ ಈಗ ಕ್ರಮ ಜರುಗಿಸಲಾಗುತ್ತೆ ಅನ್ನುವಂಥ ಜಮೀರ್ ಅಹಮದ್ ಮೇಲೆ ಮತ್ತು ಅಬ್ದುಲ್ ಜಬ್ಬಾರ್ ಮೇಲೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಹೊರಗಡೆ ಬರಬೇಕಾಗಿದೆ. ಎರಡನೇದು, ಯಾಕೆ ಇವತ್ತು ಈ ಒಡಕು ಹುಟ್ಕೊಂಡಿದೆ? ಈ ಪ್ರೆಸ್ ಮೀಟ್ ಇವತ್ತು ಮಾಡಿದ್ರಲ್ಲ, ಈ ಪ್ರೆಸ್ ಮೀಟ್ ಮಾಡಿಸಿರ್ತಕ್ಕಂಥವ್ರು ಯಾರು? ಇವತ್ತು ಯಾರಾದರೂ ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾತಾಡಿದಾರಾ ಅಲ್ಪಸಂಖ್ಯಾತ ನಾಯಕರು? ಈಗಾಗಲೇ ಇರ್ತಕ್ಕಂಥ ಅಲ್ಪಸಂಖ್ಯಾತ ಮುಸಲ್ಮಾನ್ MLAಗಳೇನಾದರೂ ಮಾತಾಡಿದಾರಾ? ಬೇರೆ ಮಂತ್ರಿಗಳೇನಾದರೂ ಮಾತಾಡಿದಾರಾ? ಯಾಕೆ ಸ್ವತಃ ಜಮೀರ್ ಅಹಮದ್ ಏನಾದರೂ ಪಕ್ಷ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಿದ್ದಾರಾ? ಇಲ್ಲ ತಾನೆ. ಹಾಗಾದರೆ ತರಾತುರಿಯಲ್ಲಿ ಪ್ರೆಸ್ ಮೀಟ್ ಮಾಡುವಂಥ ಅವಶ್ಯಕತೆ ಏನಿತ್ತು ಮತ್ತು ಇವರ ವಿರುದ್ಧವೇ ಮಾತಾಡುವಂಥ ಅವಶ್ಯಕತೆ ಏನಿತ್ತು ಮತ್ತು ಯಾರು ಮಾಡಿಸಿದ್ದಾರೆ ಇದು ಅನ್ನುವಂಥದ್ದು ಕೂಡ ಬಹಳ ಚರ್ಚೆಗೆ ಗ್ರಾಸವಾಗುತ್ತೆ. ಆಬ್ವಿಯಸ್ಲಿ ಜಮೀರ್ ಅಹಮದ್ ವಿರುದ್ಧ ಅಬ್ದುಲ್ ಜಬ್ಬಾರ್ ವಿರುದ್ಧ ಮಾತಾಡಿಸಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಯಾರು ಕ್ರಮ ಕೈಗೊಳ್ಳಕ್ಕೆ ತಯಾರಾಗಿದ್ದಾರೆ, ಯಾರು ಕ್ರಮ ಕೈಗೊಂಡಿದ್ದಾರೆ, ಅವರೇ ಹೇಳಿ ಮಾಡಿಸಿರಬಹುದು ಅನ್ನುವಂಥ ಮಾತುಗಳು, ಚರ್ಚೆಗಳು ಕೂಡ ಬರ್ತಾ ಇವೆ ಅಲ್ವಾ? ಇದ್ರ ಜೊತೆಗೆ ಹೀಗೆ ಒಗ್ಗಟ್ಟಾಗಿದ್ದಾರೆ ಅಂದರೆ, ಹೀಗೆ ಮುಸಲ್ಮಾನ್ ಮತದಾರರು ಅಥವಾ ನಾಯಕರು ಒಗ್ಗಟ್ಟಾಗಿರಲಿಲ್ಲ ಅಂತಂದರೆ ಹಾಳಾಗೋದು ಯಾರು, ಒಡೆದು ಹೋಗೋದು ಯಾರು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ಕೋಬೇಕಿದೆ. ಇದೇ ಮುಸಲ್ಮಾನ್ ನಾಯಕರು ಒಂದು ಮಾತನ್ನು ಹೇಳ್ತಾರೆ, ಯಾರು ಕೂಡ ಕಾಂಗ್ರೆಸ್ಗೆ ಮುಖ್ಯ ಅಲ್ಲ ಮತ್ತು ರಾಜ್ಯದಲ್ಲಿ ಯಾರು ಕೂಡ ಚಾಂಪಿಯನ್ ಅಲ್ಲ, ಮುಸಲ್ಮಾನರಿಗೆ, ಮುಸಲ್ಮಾನ್ ಮತದಾರರಿಗೆ ನಾಯಕತ್ವಕ್ಕೆ ಯಾರು ಚಾಂಪಿಯನ್ ಅಲ್ಲ ಅನ್ನುವಂಥ ಮಾತನ್ನು ಇದೇ ಉಬೇದುಲ್ಲಾ ಶರೀಫ್ ಮತ್ತು ಸಯೀದ್ ಅಹಮದ್ ಹೇಳ್ತಾರಲ್ವಾ, ಅಲ್ಲಿರ್ತಕ್ಕಂಥದ್ದೇ ಮೈನಸ್ ಪಾಯಿಂಟ್. ಯಾರನ್ನು ಕೂಡ ನೀವು ನಾಯಕತ್ವವನ್ನಾಗಿ ರೂಪಿಸೋದಕ್ಕೆ ಬಿಡ್ತಾ ಇಲ್ಲ. ಸಯೀದ್ ಅಹಮದ್ ಅವರೇ, ಉಬೇದುಲ್ಲಾ ಶರೀಫ್ ಅವರೇ, ಒಂದು ನಾಯಕತ್ವದ ಅಡಿಯಲ್ಲಿ ಬಂದರೆ ನಿಮಗೊಂದು ಶಕ್ತಿ ಬರುತ್ತೆ. ನೀವು ಯಾವಾಗ ಚದುರಿ ಹೋಗ್ತೀರೋ ಆವಾಗ ನಿಮ್ಮನ್ನು ಕೇವಲ ಮೇಲೆ ಹತ್ತುವ ಮೆಟ್ಟಲುಗಳನ್ನಾಗಿ ಮಾಡ್ಕೊಳ್ತಾರೆ, ಕಾಲಿಗೆ ಹಾಕುವ ಪಾದರಕ್ಷೆಗಳನ್ನಾಗಿ ಮಾಡ್ಕೊಳ್ತಾರೆ. ಎಲ್ಲಿವರೆಗೂ ನೀವು ವಿಘಟನೆಗೊಂಡಿರ್ತೀರೋ ಅಲ್ಲಿವರೆಗೂ ನೀವು ಕೇವಲ ಬಿಡಿಬಿಡಿಯಾಗಿರ್ತೀರಿ. ಎಲ್ಲಿವರೆಗೂ ನೀವು ಒಗ್ಗಟ್ಟಾಗ್ತೀರೋ ಆವಾಗ ನಿಮ್ಮ ಮುಸ್ಲಿಂ ಸಮುದಾಯಕ್ಕೆ, ನಿಮ್ಮ ಮುಸ್ಲಿಂ ನಾಯಕತ್ವಕ್ಕೆ ಒಂದು ಶಕ್ತಿ ಬರುತ್ತೆ, ಒಂದು ಮುಂದಾಳತ್ವ ಬರುತ್ತೆ. ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಯಾವುದಾದ್ರೂ ಸಮುದಾಯಕ್ಕೆ ಒಂದು ಶಕ್ತಿ ಅನ್ನುವಂಥದ್ದಿದ್ರೆ ಅದು ಮುಂದಾಳತ್ವದಿಂದಲೇ ಮತ್ತು ಒಗ್ಗಟ್ಟಿನಿಂದಲೇ ಅನ್ನುವಂಥದ್ದನ್ನು ಮರಿಬೇಡಿ ಅನ್ನುವಂಥದ್ದು ಇವತ್ತಿನ ಮುಸಲ್ಮಾನ್ ಮತದಾರರ ಮತ್ತು ನಾಯಕತ್ವದ ತುರ್ತು. ಆದರೆ ಈ ಅನಿವಾರ್ಯವನ್ನ ಅರ್ಥ ಮಾಡಿಕೊಳ್ಳದೆ ಸಮಸ್ಯೆಗಳಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರ್ಬೋದು, ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಜಬ್ಬಾರ್ ಸಾಹೇಬ್ ಮೇಲೆ ಏನು ನೀವು ಆಕ್ಷನ್ ತಗೊಂಡಿರಾ, ಅದು ನಾವು ಇದೆಲ್ಲ ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅವ್ರದ್ದು ಶಿಸ್ತು ಕ್ರಮ ಏನು ತಗೊಂಡಿಲ್ಲ, ಅದು ವಾಪಸ್ ತಗೋಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀವಿ. ನಜೀರ್ ಅಹಮದ್ ಒಬ್ಬರೇ ಅಂತಿಲ್ಲ, ಅಬ್ದುಲ್ ಜಬ್ಬಾರ್ ಅವರು ಅಷ್ಟೇ, ನಮ್ಮ ನಾಯಕರಾದ ಜಮೀರ್ ಅಹಮದ್ ಅವರು ಅಷ್ಟೇ, ಇವರೆಲ್ಲರೂ ಪಾರ್ಟಿಗೆ ದುಡ್ದಿರೋರು, ಪಾರ್ಟಿಗೆ ಇವ್ರಿಂದ ಜಾಸ್ತಿ ಬೆನಿಫಿಟ್ ಇದೆ. ಏನು ರಿಜ್ವಾನ್ ಅರ್ಷದ್ ಸಾಹೇಬರಾಗಲಿ ಮತ್ತು ಸಲೀಂ ಅಹಮದ್ ಸಾಹೇಬರಾಗಲಿ, ಅವರು ಇಬ್ಬರು ಓಟಿಂದ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ, ಜನತಾ ವೋಟ್ ಮಾಡೋದು.
ಈ ಸಮುದಾಯವನ್ನು ಒಡೆದು ಹೋಗುವಂಥ, ಮತದಾರರನ್ನು ಒಡೆದು ಹೋಗುವಂಥ ಅಥವಾ ಒಂದು ನಾಯಕತ್ವವನ್ನೇ ಒಡೆದು ಹೋಗುವಂಥ, ಮುಂದುವರಿತಾ ಇರತಕ್ಕಂಥ ನಾಯಕರನ್ನೇ ಕಾಲು ಹಿಡಿದು ಜಗ್ಗುವಂಥ ಕೆಲಸಕ್ಕೆ ಅದೇ ಸಮುದಾಯದ ನಾಯಕರು ಯಾವುದೇ ಆಗಿರಲಿ, ಅದು ಅಲ್ಪಸಂಖ್ಯಾತ ಮುಸಲ್ಮಾನ್ ಸಮುದಾಯ ಆಗಿರಲಿ, ದಲಿತ ಸಮುದಾಯ ಆಗಿರಲಿ, ಹಿಂದುಳಿದ ವರ್ಗದ ಸಮುದಾಯ ಆಗಿರಲಿ, ಒಕ್ಕಲಿಗ ಸಮುದಾಯ ಆಗಿರಲಿ, ಲಿಂಗಾಯತ ಸಮುದಾಯ ಆಗಿರಲಿ, ಯಾರು ಕೂಡ ಇದನ್ನು ಮಾಡಬಾರ್ದು. ಅದು ಮಾಡಿದಾಗ ನಿಮ್ಮ ಶಕ್ತಿ ವಿಘಟನೆಗೊಳ್ಳುತ್ತೆ. ನೀವು 5 ಬೆರಳುಗಳು 5 ಆಗಿ ಇದ್ದರೆ ಕೇವಲ ಒಂದೊಂದು ಬೆರಳಷ್ಟೇ, ಈ 5 ಕೂಡ ಒಗ್ಗೂಡಿದ್ರೆ ಮುಷ್ಟಿಯಾಗುತ್ತೆ, ಶಕ್ತಿಯಾಗುತ್ತೆ. ಇದು ಉಬೇದುಲ್ಲಾ ಶರೀಫ್ಗೆ ಮತ್ತು ಸಯೀದ್ ಅಹಮದ್ ಅವರಿಗೆ ಮತ್ತು ಈ ರೀತಿ ಯೋಚನೆ ಮಾಡುವಂಥ, ಕೇವಲ ದಾಳ ಆಗುವಂಥ, ಸಮುದಾಯದ ವಿರುದ್ಧವೇ ದಾಳವಾಗಿ ಬಳಕೆಯಾಗುವಂಥ ನಾಯಕರಿಗೆ ಹೇಳುವಂಥ ಮಾತು, ಒಂದಾಗದೇ ಇದ್ದರೆ ಖಂಡಿತ ನೆಲೆ ಇಲ್ಲ, ಬೆಲೆ ಇಲ್ಲ. ಇನ್ನು 50 ವರ್ಷ 100 ವರ್ಷ ಹೋದರೂ ಕೇವಲ ನೀವು ಕಾಲಾಳುಗಳು ಮಾತ್ರ ಅಲ್ವಾ, ಕಾಲಿಗೆ ಹಾಕೋ ಪಾದರಕ್ಷೆಗಳು ಮಾತ್ರ ಆಗಲಿಕ್ಕೆ ಸಾಧ್ಯ ಆಗ್ತೀರಾ, ಒಂದು ಶಕ್ತಿಯಾಗೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.